ಹಲೋ, ಗುಡ್ ಮಾರ್ನಿಂಗ್. ನಾನಿವತ್ತು ಹೊರಟಿದ್ದೀನಿ ಒಂದು ಸೋಲೋ ರೈಡಿಗೆ. ಇಲ್ಲಿಂದ ಒಂದು 580 ಕಿಲೋಮೀಟ್ರು ಹೋಗಬೇಕು ಒಬ್ಬನೇ. ಅಲ್ಲಿ ಮಾರ್ನಿಂಗ್ ಈಗ 6:30 6:45 ಆಗಿದೆ. ಕತ್ತಲೆ ಕಾಣ್ತಾಯಿದೆ. 1-2 ಗಂಟೆ ಕೆಲಸ ಮುಗಿಸಿ ಬೆಳಗ್ಗೆ 3:30 ಎದ್ದು ಈಗ ಹೊರಟಿದ್ದೀನಿ. ಕೆಲಸ ಮುಗಿಸಿ ಸಾಯಂಕಾಲ 5:30 6 ಗಂಟೆ ಅಷ್ಟೊತ್ತಿಗೆ ಹೋಗಿ ರೀಚ್ ಆಗಬೇಕು. ರಾಜಸ್ಥಾನ್ ರೈಡು, ಪುಷ್ಕರ್ ಅಂತೇಳಿ, ಪ್ರಪಂಚದ ಒಂದೇ ಒಂದು ಬ್ರಹ್ಮನ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ನನ್ನ ಪಾರ್ಟ್ನರ್ ಇವತ್ತು ಬಂದಿಲ್ಲ, ಅವನಿಗೇನೋ ಕೆಲಸ ಇದೆ ಅಂಥೇಳಿ ಬಂದಿಲ್ಲ. ಒಬ್ಬನೇ ಹೋಗ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂಥೇಳಿ. ಬ್ರೇಕ್ಫಾಸ್ಟಿಗೆ ನಿಂತಾಗ ನೋಡೋಣ. ಅದೇ ಆ್ಯಸ್ ಯೂಶ್ವಲ್ ರಾಜಸ್ಥಾನಕ್ಕೆ ಹೋಗೋ ರೋಡಲ್ಲಿ ಉದಯ್ಪುರ್ ಹೋಗ್ಬಿಟ್ಟು ಅಲ್ಲಿಂದ ರೈಟಿಗೆ ಹೊಡ್ಕೊಂಬಿಟ್ಟು ಸೀದಾ ಹೋಗ್ತೀನಿ. ನಾಥದ್ವಾರದ ಮೇಲುಗಡೆಯಿಂದ ಸ್ವಲ್ಪ ಬೈಪಾಸ್ ಆಗಿ ಸಿಗೋಣ ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್. ಚಾಯ್ ಕುಡಿಯೋಕೆ ಅಂತ ನಿಂತೆ. ಚಾಯ್ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ಬೇಕೀಗ. ಅದೇ ಜಾಗ, ರೆಗ್ಯುಲರ್ ಜಾಗ ಚಿಲೋಡ, ಅದೇ ಜಾಗದಲ್ಲಿ ನಿಂತಿದ್ದೀನಿ. ಚಾಯ್ ಕುಡಿದ್ಬಿಟ್ಟು ಹೊರಡ್ತೀನಿ ಇಲ್ಲಿಂದ. ಒಬ್ಬನೇ ಇರೋದ್ರಿಂದ ಆರಾಮಾಗಿ ಹೊರಡ್ಬೋದು. ಎಷ್ಟು ಫೋಗ್ ಇದೆ ನೋಡಿ ಇಲ್ಲಿ. 50 ಅಡಿ ಕೂಡ ಕಾಣ್ತಾ ಇಲ್ಲ. ಫುಲ್ಲು ಫೋಗು. ಟೋಲ್ ಕ್ರಾಸ್ ಮಾಡಿ ಬಂದರೆ ಟೋಲ್ ಕ್ರಾಸ್ ಮಾಡೋದೇ ಕಷ್ಟ ಆಯಿತು. ಕಾಣ್ತಾನೆ ಇಲ್ಲ ಸೈಡಲ್ಲಿ. ಎರಡು ಕಡೆ ಜಾಗ ಎಷ್ಟು ಬಿಟ್ಟಿದ್ದಾರೆ ಅಂದರೆ ಬೈಕಿಗೆ ಬೇರೆ ಸಣ್ಣ ಜಾಗ ಇರುತ್ತೆ. ಭಾಳ ಕಷ್ಟ ಇಲ್ಲಿ ರೈಡ್ ಮಾಡೋದು. ಕಾಣ್ತಾ ಇಲ್ಲ. ಟೋಲ್ ಇದೆ ಹಿಂದ್ಗಡೆ, ದೊಡ್ಡ ಟೋಲ್ ಇದೆ ಹಿಂದ್ಗಡೆ, ಕಾಣ್ತಾ ಇಲ್ಲ. ಕೆಲವೊಂದು ಟ್ರಕ್ಕು ಕಾಟಾಗಳು ಕಾಣ್ತದೆ, ಏನಿಲ್ಲ. ಕುಡಿದು ಬಿಸ್ಕೆಟ್ ತಿಂದು ಹೊರಟ್ನಲ್ಲ, ಏನು ಫಾಗು. ಬಾ ದಾರಿ ಕಾಣಲ್ಲ. 70-80 ಮೇಲೆ ಹೋಗೋಕ್ಕಾಗಲ್ಲ ಫೋಗು. ಮತ್ತೆ ಏನು ಅಂದರೆ ಇನ್ನೊಂದು ಇಬ್ಬನಿ ಸಿಕ್ಕಾಪಟ್ಟೆ ಬೀಳ್ತಾ ಇದೆಯಲ್ಲ. ವಯಸ್ಸರು 10 ನಿಮಿಷಕ್ಕೆ ಒಂದೊಂದ್ಸಲ ನಿಂತ್ಕೊಂಡ್ಬಿಟ್ಟು ಬಟ್ಟೆಲಿ ಒರೆಸ್ಕೋಬೇಕು. ಒಳಗಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಫೋಗ್ ಪ್ರಾಬ್ಲಮ್ ಏನಿಲ್ಲ. ಹೊರಗಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಈ ನೀರು ಬೀಳ್ತಾರೆ ಅಂದರೆ, ಇಬ್ಬನಿ ಬೀಳ್ತಾರೆ ಅಂದರೆ, ಇಬ್ಬನಿ ಹೆವಿ ಇಬ್ಬನಿ. ಅಲ್ಲಿ ನಾನು ಟೀ ಕುಡ್ದಾಗ ನಿಂತಾಗಲೇ ಮೇಲ್ಗಡೆಯಿಂದ ನೋಡಿದೆ, ಆ ಇಬ್ಬನಿ ನೀರು ಸೀಟ್ ಮೇಲೆ ಬಿದ್ದು ಸೀಟಿಂದ ಕೆಳಗಡೆ ತೊಟ ಅಂತ ತೊಟ್ಟಿಕ್ತಿತ್ತು. ನಾನು ಅವಾಗಲೇ ಅಂದ್ಕೊಂಡೆ ಏನೋ ಇದೆ, ಮುಂದೆ ಜಾಸ್ತಿ ಇರ್ಬೋದೇನೋ ಅಂತ. ಸತ್ಯವಾಗ್ಲೂ ಇಲ್ಲಿ ಬರೋಷ್ಟೊತ್ತಿಗೆ ನೋಡಿ ರೋಡೇ ಕಾಣಲ್ಲ. ಬಾಯಿಂದ ಹೊಗೆ ಬರ್ತಾ ಇದೆ. ಒಳಗಡೆ ಆ್ಯಂಟಿ ಫೋಗ್ ವೈಸರ್ ಇರೋದ್ರಿಂದ, ಬಿಲ್ ಹಾಕಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಬಾಕಿ ಇಲ್ಲಾಂದಿದ್ರೆ ಭಾಳ ಕಷ್ಟ ಇತ್ತು ಇಲ್ಲಿ ರೈಡ್ ಮಾಡೋದು. ಓಪನಲ್ಲಿ ಮಾಡೋಕ್ಕಾಗಲ್ಲ ಈ ಚಳಿನಲ್ಲಿ. ಮುಖ ಎಲ್ಲ ಹೊರದೋಗುತ್ತೆ ಗಾಳಿಗೆ. ಸಣ್ಣ ಗಾಳಿ ಇದೆ. ಸೋಲೋ ರೈಡ್ ಅಲ್ವಾ ಇವತ್ತು, ಒಬ್ಬನೇ. ಇನ್ನು ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ಅಲ್ಲಿ ನಿಂತಾಗ ಕೊಯ್ಯೆಲ್ಲ ಮರಕಟ್ಬಿಟ್ಟು ಎರಡು ಬೆರಳು ಒಂದಕ್ಕೆ ಹೋಗಿ ನನಗೆ ಗೊತ್ತೇ ಆಗಿಲ್ಲ. 2 ಬೆರಳು ಒಂದು ಬೆರಳಲ್ಲಿ 2 ಬೆರಳು ನುಗ್ಗಿಬಿಟ್ಟಿದೆ. ನನಗೆ ಗೊತ್ತಲ್ಲ ಯಾಕೆ, ಏನೋ ಇರಿಟೇಷನ್ ಆಗ್ತಿದೆಯಲ್ಲ. ಇರಿಟೇಷನ್ ಆಗ್ತಿದೆ. ಎದ್ದು ನೋಡ್ತೀನಿ, ಒಂದು ಇದು ಖಾಲಿನೇ ಇದೆ, ಇದು ಕಾಣ್ತಾನೆ ಇಲ್ಲ. ಮತ್ತೆ ಇಳಿದು ತೆಗೆದು ಮತ್ತೆ ಇನ್ನೊಂದು ಗ್ಲೌಸ್ ತಂದಿದ್ದೆ, ಆ ಉಲ್ಲನಿಂದು ತೆಳ್ಳನೇದು. ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಗ್ಲೌಸ್ ಹಾಕ್ಕೊಂಡು ಹೊರಟಿದ್ದೀನಿ. ಚಳಿ ಸಿಕ್ಕಾಬಿಟ್ಟಿದೆ. ನಕಲ್ ಗಾರ್ಡ್ ಇದ್ರೂ ಕೂಡ ನನ್ನ ನಕಲ್ ಗಾರ್ಡು ನೋಡಿ, ಇದು ಭಾಳ ಇದು ಅಗಲ ವೈಡ್ ಇದೆ. ಬಟ್ ಆದರೂ ಗಾಳಿ ಹೊಡೆಯುತ್ತೆ. ಹೀಟ್ ಗ್ರಿಪ್ ಇಲ್ವಲ್ಲ ಬೈಕಲ್ಲಿ. ಚಳಿ ಸಿಕ್ಕಾಬಿಟ್ಟಿದೆ, ಮರಗಟ್ಟೋಗುತ್ತೆ. ವಿಂಟರ್ ಲೈನರ್ ಇದೆ ಒಳಗಡೆಯಿಂದ, ಪರವಾಗಿಲ್ಲ. ಅಪ್ಪರ್ನಲ್ಲಿ ನಾನು ಇವತ್ತು ಯೋಚನೆ ಮಾಡಿದ್ದೆ, ಒಂದು ಜಾಕೆಟ್ ಹಾಕೊಂಡು ಹೋಗೋಣ ಸಾಕು, ನಾರ್ಮಲ್ ಜಾಕೆಟು ಅಂತೇಳಿ. ಆಮೇಲೆ ಯಾಕೋ ಮನ್ಸು ಚೇಂಜ್ ಆಗಿಬಿಟ್ಟು ಇದು ಲದ್ದಾಖ್ ಸೀರೀಸಿಂದು ಜಾಕೆಟ್ಗಳು ಬರ್ತಾವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ, ಡಿಕೆತ್ಲಾನಿಂದು. ಸೊ ಅದನ್ನು ಹಾಕೊಂಡಿದ್ರೆ ಬಚಾವು. ಮೇಲ್ಗಡೆ ಚಳಿ ಆಗ್ತಾ ಇಲ್ಲ. ಕೈಗೆ ಸ್ವಲ್ಪ ಆಗ್ತಿದೆ. ಈ ಕಾಲಿಗೆ ಸಾಕ್ಸ್ ನಾನು ಫುಲ್ ಸಾಕ್ಸ್ ಹಾಕಿಲ್ಲ, ಹಾಫ್ ಸಾಕ್ಸ್ ಹಾಕಿದ್ದೀನಿ. ಆ್ಯಂಕಲ್ ಸಾಕ್ಸ್ ಹಾಕಿಬಿಟ್ಟಿದ್ದೀನಿ. ಅದೇ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಸ್ವಲ್ಪ ಶಿನ್ ಹತ್ರ ಹೊಡಿತಾ ಇದೆ ಗಾಳಿ. ಆ ಶೂಸು ಶಿನ್ನೋರಿಗಿದೆ. ಇದು ನೀಗಿಂತ ಸ್ವಲ್ಪ ಕೆಳಗಡೆ ಮಾತ್ರ ಇನ್ನರ್ ಲೈನರ್ ಬರೋದು, ಲೋವರಲ್ಲಿ ಸೋಲೇಸಿಂದು. ಸೊ ಓಕೆ, ಈಗ ಮ್ಯಾನೇಜಬಲ್ಲು. ಬೆಳಗ್ಗೆ ಹೊತ್ತು ರೈಡ್ ಮಾಡೋದು ಭಾಳ ಕಷ್ಟ ಇದೆ ಈಗ ಈ ಕಡೆ ಏರಿಯಾದಲ್ಲಿ. ಸಿಕ್ಕಾಪಟ್ಟೆ ಚಳಿ ಇದೆ, ಗಾಳಿ ಸಿಕ್ಕಾಪಟ್ಟೆ ತಣ್ಣ ಗಾಳಿ ಹೊಡೆಯುತ್ತೆ ಮೈಯೆಲ್ಲ ಇದರಲ್ಲಿ. ನೋಡೋಣ, ಸಿಗೋಣ. ಎಲ್ಲರೂ ಬ್ರೇಕ್ಫಾಸ್ಟ್ ನಿಲ್ತೀನಿ. ಏನಾದ್ರು ಅವಲಕ್ಕಿ ಏನಾರು ಸಿಕ್ಕತ್ತ ನೋಡಬೇಕು. ಏನು ಪ್ರತಿ ಸಲ ಆಲೂ ಪರೋಟ ತಿಂದು ತಲೆ ಇಟ್ಟೋಗಿದೆ. ಇಲ್ಲಿ ದೋಸೆ ಇಡ್ಲಿ ಎಲ್ಲ ಇಲ್ಲ ತಿನ್ನೋಂಗಿಲ್ಲ. ನಮ್ಮ
ಸೌತಲ್ಲಿ ಅಂದರೆ ಬೆಸ್ಟ್ ಸಿಕ್ಕಿರೋದು ಬ್ರೇಕ್ಫಾಸ್ಟಿಗೆ ಬಿಸಿಯಾಗಿ. ಇಲ್ಲಿ ಏನು ತಿನ್ನಂಗಿರಲ್ಲ, ತಿಂದು ಮತ್ತು ಹೊಟ್ಟೆಗಿಟ್ಟಕ್ಕೆ ಟ್ರೈನ್ ಮಾಡೋದು. ಅವಲಕ್ಕಿ ಆದರೂ ಓಕೆ, ಏನು ಮಸಾಲೆ ಗಿಸಾಲ ಹಾಕಲ್ಲ ಇಲ್ಲಿ, ನಾರ್ಮಲಾಗಿ ಮಾಡ್ತಾರೆ. ಅವಲಕ್ಕಿ ತಿಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಮುಂದೆ ಹೋಗೋದು. ನೋಡಿ ಇನ್ನೊಂದು 2 ಅವರ್ ಓಡಿಸ್ಬಿಟ್ಟು ಆಮೇಲೆ, ಯಾಕೆಂದ್ರೆ ಮತ್ತೆ ಕ್ಯಾಮ್ರಾ ಜಾಸ್ತಿ ಆನ್ ಮಾಡೋಕ್ಕಾಗಲ್ಲ, ಡ್ರೈನ್ ಆಗಿಬಿಡುತ್ತೆ. ಚಳಿ ಅಲ್ವಾ, ಗಾಳಿಗೆ ಚಳಿಗಾಲದಲ್ಲಿ ಬೇಗ ಡ್ರೈನ್ ಆಗುತ್ತೆ ಬ್ಯಾಟ್ರಿ ಜಾಸ್ತಿ ನಡೆಯೋಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಸಿಗೋಣ ಮುಂದೆ. ಬ್ರೇಕ್ಫಾಸ್ಟಿಗೆ ನಿಂತೆ ಚಾಯ್ ಅವರು ಮತ್ತು ಅವಲಕ್ಕಿ, ನಾನು ಹೇಳಿದ್ನಲ್ಲ ಅವಲಕ್ಕಿ ಸಿಗುತ್ತಾ ಅಂತೇಳಿ, ಸಿಕ್ತು ನೋಡಿ. ಚಳಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ, ಸೈಲೆಂಟ್ ಆಗಿದೆ, ಬಟ್ ಚಳಿ ಜಾಸ್ತಿ ಇದೆ. ಸಿಕ್ಕಾಪಟ್ಟೆ ಬೈಕೆಲ್ಲ ನಡೀತಾ ಇದೆ. ಆದಷ್ಟು ಬೇಕಂತಿದ್ರು ರೋಡಲ್ಲಿ ಸಿಗೋದು ಬಿಸಿಲಲ್ಲಿ. ಹಾಯ್, 200 ಕಿಲೋಮೀಟ್ರು ಬಾಕಿ ಇದೆ, ಇನ್ನು ಉಳಿದಿದೆ ಟಾರ್ಗೆಟ್ ರೀಚ್ ಆಗೋಕ್ಕೆ. ಒಂದು 4 ಗೋಬಿ 3 ರೊಟ್ಟಿ ಹೇಳಿದ್ದೀನಿ, ಚಪಾತಿ ಮತ್ತು ಒಂದು ಮಜ್ಜಿಗೆ. ಇಲ್ಲೆಲ್ಲ ಮಜ್ಜಿಗೆ ಕಾಮನ್ನು, ರಾಜಸ್ಥಾನ, ಗುಜರಾತು, ಹರಿಯಾಣ ಆ ಕಡೆ ಎಲ್ಲ ಬರೋಲ್ಲ. ಇಲ್ಲಿಂದ 200 ಕಿಲೋಮೀಟ್ರ್ ಇದೆ, ಅಷ್ಟೇ, ಜಾಸ್ತಿ ಇಲ್ಲ. 4 ಅವರ್ ಇಲ್ಲ 3 ಅವರ್, ಒಂದು 5 ಗಂಟೆ ಒಳಗಡೆ ಹೋಗ್ಬಿಡ್ತೀನಿ ಅನಿಸುತ್ತೆ. ಟೈಮ್ ಆಗಿದೆ 1:15. ಹೊರಡ್ತಾ ಹೆಂಗೋ 2 ಗಂಟೆ ಆಗುತ್ತೆ ಇಲ್ಲಿಂದ. 5 ಗಂಟೆ 3 ಅವರ್ ಬೇಕು, 5 ಗಂಟೆ ಹೋಗ್ಬೋದು. ಮಧ್ಯಾಹ್ನ ಒಂದು ಬ್ರೇಕ್ ತೊಗೊಂಡ್ರೆ 5-5:30. ಸಾಯಂಕಾಲ ದರ್ಶನ ಆದರೆ ಒಳ್ಳೆಯದು. ನಾಳೆ ಸ್ವಲ್ಪ ಲೇಟಾಗಿ ಹೊರಟ್ರೆ ತೊಂದರೆ ಅಲ್ಲ. ಊಟ ಬರಲಿ, ಆಮೇಲೆ ಸಿಗೋಣ. ದರ್ಶನ ಆಯಿತು ನಂದು. ಮೊಬೈಲಲ್ಲಿ ಫೋಟೋ ತೆಗಿಲಿಕ್ಕೆಲ್ಲ ಬಿಡಲ್ಲ, ಒಳಗಡೆ ತಗೊಂಡೋಗ್ಬೋದು, ಬಟ್ ನೀವು ತೆಗಿಯೋಕ್ಕಾಗಲ್ಲ ಫೋಟೋ. ಬಟ್ ನಾವು ಹೊರಗಡೆ ಬಂದು ಯಾಕೋ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ತೀನಿ, ಇಷ್ಟೇ ತೋರ್ಸೋಕ್ಕಾಗೋದು. ದರ್ಶನ ಎಲ್ಲ ಮಾಡ್ಸೋಕ್ಕಾಗಲ್ಲ ಇಲ್ಲಿ. ಇದು ಮೇಯ್ನ್ ದೇವಸ್ಥಾನ ನೋಡಿ ಯಾವ ಥರ ಇದರಿಂದ, ಬ್ಲೂ ಮತ್ತು ರೆಡ್ಡಲ್ಲಿ. ಇಲ್ಲಿಂದಲೇ ನೀವು ದರ್ಶನ ಮಾಡಬೇಕು. ರಶ್ ಅಷ್ಟು ಇರಲಿಲ್ಲ. ಊಟಕ್ಕೆ ಬಂದಿದ್ದೀನಿ, ನಾನು ದಾಲ್ ಮಾಡಿ ಚೂರ್ಮ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಹೇಗಿದೆ ಅಂತ. 180 ರೂಪಾಯಿ. ನಿಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದಾರೆ, 180 ರೂಪಾಯಿ ಅಂತ. ನೋಡೋಣ ಹೇಗಿದೆ ಅಂತೇಳಿ ತಿಂದ್ಬಿಟ್ಟು ಹೇಳ್ತೀನಿ ಆಮೇಲೆ. ಇಲ್ಲಿಂದ ರೂಮ್ ಚೆನ್ನಾಗಿದೆ ಒಟ್ಟಿನಲ್ಲಿ. ಡಬಲ್ ಬೆಡ್ಡು, 2 ಚೇರು, 1 ಬೀರು, 1 ಟೇಬಲ್ಲು, 1 TV, 1 ಸ್ಟೂಲು, ಬಾತ್ರೂಮು ಚೆನ್ನಾಗಿದೆ, ದೊಡ್ಡಗೆ ಇದೆ, ಬಿಸಿನೀರು ಬರುತ್ತೆ. ಹೊರಗಡೆಯಲ್ಲಿ ಬಾಲ್ಕನಿ ಇದೆ. ನೀಚೆ ಫ್ಲೋರು ಮಾರ್ಬಲ್ ಅದರಿಂದ ಸಣ್ಣಗಿದೆ, ಸಿಕ್ಕಾಬಿಟ್ಟೆ. 1200 ರೂಪಾಯಿಗೆ ಓಕೆ, ಚೆನ್ನಾಗಿದೆ.